ನಿಮ್ಮನ್ನು ಕಂಡರೆ ಆಗದೇ ಇರುವಂಥವ್ರು ಅಂತಂದರೆ ನಿಮ್ಮನ್ನು ಕಂಡ ಆಗದೇ ಇರುವಂಥವ್ರು, ಮತ್ತು ನಿಮ್ಮ ಮೇಲೆ ಸುಮ್ಮನೆ ಆದರೂ ನೀವು ತಪ್ಪು ಮಾಡದೇ ಇದ್ದರೂ ಕೂಡ ಅಪವಾದವನ್ನು ಹೊರಿಸುವಂಥವ್ರು, ನಿಮ್ಮ ಮೇಲೆ ದ್ವೇಷ ಕಾರುವಂಥವ್ರು, ನಿಮ್ಮ ಶತ್ರುಗಳು, ನಿಮ್ಮನ್ನು ಕಂಡ್ರೆ ಇರಿಟೇಷನ್ ಮಾಡ್ಕೊಳ್ಳೋವಂಥವ್ರು, ನಿಮ್ಮನ್ನು ಕಡೆಗಣಿಸೋರು, ನಿಮ್ಮನ್ನ ಲೋ ಲೆವೆಲಲ್ಲಿ ನೋಡುವಂಥವ್ರು ಯಾರೇ ಇತ್ತು ಅಂತಂದರೂ ಕೂಡ ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ಅವರಿಂದ ನಿಮಗೆ ಆಗೋದಿಲ್ಲ. ಆ ಶತ್ರುಗಳು ದೂರ ಆಗಿಬಿಡ್ತಾರೆ. ಇದನ್ನು ಯಾವ ಸಮಯದಲ್ಲಾದರೂ ಮಾಡಬಹುದು, ಎಲ್ಲಾದರೂ ಕೂಡ ಮಾಡಬಹುದು. ಮಾಡಿ ಏನು ಮಾಡೋದು ಅಂತ ನಾವು ಯಾವ ರೀತಿ ಮಾಡೋದು ಅಂತ ನೋಡಿದ್ರೆ, ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚತುರ್ಪತ್ನಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಜೊತೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ಶೂನ್ಯ ಮುದ್ರೆ. ಸುಸ್ತು, ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಅಂತಂದರೆ, ಸ್ವಲ್ಪ ನಡೆದ್ರೂ ಕೂಡ ಸುಸ್ತು ಅಂತಂದರೆ ಶೂನ್ಯ ಮುದ್ರೆನೇ ಮಾಡಿ ನೋಡಿ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳನ್ನ ಸಂಪೂರ್ಣವಾಗಿ ಮಾಡಿಸ್ಬೇಕು. ಹೆಬ್ಬೆರಳು, ತೋರ್ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಶೂನ್ಯ ಮುದ್ರೆ. ಈ ಶೂನ್ಯ ಮುದ್ರೆನ 20 ನಿಮಿಷಗಳ ಕಾಲ ಮಾಡಿ. ಗೊತ್ತಲ್ಲ, ನಿಮಗೆ ಸುಸ್ತು ಹೊರಟೋಗ್ಬಿಡುತ್ತೆ. ಗೊತ್ತಲ್ಲ, ಅಷ್ಟು ಅದ್ಭುತವಾದಂಥ ಒಂದು ಮುದ್ರೆ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಮುದ್ರೆಯ ವಿಚಾರ. ನೋಡಿ, ನಾವು ಯಾವುದನ್ನೇ ಒಂದು ವಿಚಾರವನ್ನು ಹೇಳಬೇಕಾದ್ರೂ ಕೂಡ, ಅಥವಾ ಯಾವುದೇ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಬೇಕು ಹೋದರೂ ಕೂಡ, ಇವಾಗ ಮಕ್ಕಳು ಓದ್ತಾ ಇರ್ತಾರೆ, ಮನಸ್ಸಿಟ್ಟು ಓದೋ, ಅಥವಾ ಇನ್ನೂ ಕೆಲವರು ಹೇಳಿದೆ ಅಂತ ಇರ್ತಾರೆ. ಇನ್ನೂ ಕೆಲವರು ಮನಸ್ಸಿಟ್ಟು ಕೆಲಸ ಮಾಡಪ್ಪ, ಆಗುತ್ತೆ, ನಿಂಗೆ ಸಕ್ಸಸ್ ಆಗುತ್ತೆ, ಮಾಡು ಅಂತ ಹೇಳ್ತಾರೆ. ಅಂದರೆ ಏನರ್ಥ? ಮನಸ್ಸಿಟ್ಟು ಕೆಲಸ ಮಾಡು ಅಂತಂದರೆ ಮನಃಪೂರ್ವಕ ಅಂತ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನೀವು ಅದನ್ನು ಮಾಡಬೇಕು. ಮನಃಪೂರ್ವಕವಾಗಿ ತೃಪ್ತಿಯಿಂದ. ಅಣ್ಣವರು ನಿಜವಾಗ್ಲೂ ಏನು ಅಂತಂದರೆ ಸಬ್ ಕಾನ್ಷಿಯಸ್ ಮೈಂಡಿಂದ ಅವರು ಮಾಡ್ತಾಯಿದ್ರು, ಭಕ್ತಿಪೂರ್ವಕವಾಗಿ. ಅದನ್ನೇ ಪರಕಾಯ ಪ್ರವೇಶ ಅನ್ನುವಂಥದ್ದು ಅಲ್ವಾ? ಪ್ರವೇಶ ಹೆಂಗಾಗುತ್ತೆ? ನಿಮ್ಮ ಮೈಂಡಲ್ಲಿ ಆಗುವಂಥದ್ದು. ರಾಜ ಅಂತಂದರೆ ರಾಜನ ಥರ ಆಗ್ಬಿಡ್ತಾವ್ರು, ಆವ ಭಾವ ಭಂಗಿ ಆಗ್ಬಿಡ್ತಾಯಿತ್ತು ಅವರು. ಒಬ್ಬ ಕಳ್ಳನ ಪಾತ್ರ ಮಾಡಬೇಕು ಅಂದರೆ ಕಳ್ಳನ ಥರ ಆಗ್ಬಿಡ್ತಾಯಿದ್ವಿ, ಮೇಕಪ್ಪೇ ಬೇಕಾಗಿಲ್ಲ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು ಅಂದರೆ ಸಬ್ ಇನ್ಸ್ಪೆಕ್ಟರ್ ಥರ ಆಗ್ಬಿಡ್ತಾಯಿತ್ತು, ಅದು ಪರಕಾಯ ಪ್ರವೇಶ ಆಗ್ಬಿಟ್ಟೈತೆ. ಒಬ್ಬ ತಂದೆ ಥರ ಅಂದರೆ ತಂದೆ ಥರ ಆಗ್ಬಿಡ್ತಾಯಿತ್ತು. ನಾನೊಬ್ಬ ಕಳ್ಳ ಫಿಲಮಲ್ಲಿ ಈ ಕಡೆ ಕಳ್ಳನ ಥರನೂ ಅಣ್ಣವ್ರು ಆ್ಯಕ್ಟಿಂಗ್ ಮಾಡ್ತಿದ್ರು, ಹಳೆ ಫಿಲಮ್ಗಳು ನೋಡಿ ನೀವು. ಈ ಕಡೆ ಒಳ್ಳೆಯವನ ಥರನೂ ಕೂಡ ದಾರಿ ತಪ್ಪಿದ ಮಗ ನೋಡಿ. ಒಂದೇ ವ್ಯಕ್ತಿ, ಅದು ಡ್ರೆಸ್ಸು ಗೀಸು ಏನೆಲ್ಲ ಒಂದೇ ಥರ ಇರಲಿ, ಏನು ಚೇಂಜ್ ಇರೋದು ಮೀಸೆ ಆದರೂ ಕೂಡ ಆ ವ್ಯಕ್ತಿ ಒಂದೇ ಆಗಿದ್ರು ಕೂಡ ನೋಡೋವಂಥವ್ರಿಗೆ ಆ ವ್ಯಕ್ತಿನೇ ಬೇರೆ, ಈ ವ್ಯಕ್ತಿನೇ ಬೇರೆ ಅನಿಸ್ಬಿಡುತ್ತೆ. ಅದು ಭಾವನೆಗಳಿಂದ. ಯಾಕಂದರೆ ಅವರು ಪರಕಾಯ ಅವ್ರು ಏನೇ ಕೆಲಸ ಮಾಡೋದು ಸಬ್ ಕಾನ್ಷಿಯಸ್ ಮೈಂಡಿಂದ, ಅಂದರೆ ಮನಃಪೂರ್ವಕವಾಗಿ ಮಾಡ್ತಾಯಿದ್ರು, ಅದು ಹಂಗೆ ಆಗ್ತಾಯಿತ್ತು. ಇಷ್ಟೇ. ಇದನ್ನು ತಿಳ್ಕೊಬಿಡ್ತು ಅಂತಂದರೆ ಅದ್ಭುತವಾದಂಥ ಮನುಷ್ಯನ ಮೆದುಳು, ಅದ್ಭುತವಾದಂಥ ಶಕ್ತಿ ಇದೆ. ಮನುಷ್ಯನ ಮನಸ್ಸು, ಮೆದುಳು ಎಲ್ಲವನ್ನು ತಂದುಕೊಡುವಂಥದ್ದು. ಮತ್ತು ಮನುಷ್ಯನ ಇದಕ್ಕೆ ಯಾವುದೊಂದು ವಿಚಾರ ಹೋಗ್ತು ಅಂತಂದರೆ ಕಾನ್ಸಂಟ್ರೇಷನ್ ಸಬ್ ಕಾನ್ಷಿಯಸ್ ಮೈಂಡಿಂದ ಓದಬೇಕು. ಅದು ನೆಕ್ಸ್ಟ್ ಸರಿ ರಿಪೀಟೇ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಎಕ್ಸಾಮ್ ಬರುತ್ತೆ, ಪಾಸ್ ಆಗುತ್ತೆ, 99 ತೆಗಿಬೋದು. ಗೊತ್ತಲ್ಲ. ಆದರೆ ನಾವು ಮನುಷ್ಯನ ಅಷ್ಟು ಸುಲಭ ಅಲ್ವಲ್ಲ, ಮೈಂಡ್ ಡೈವರ್ಟ್ ಆಗ್ತಾ ಇರ್ತದಲ್ಲ. ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ 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 100 ಸರಿ 1000 ಸರಿ ಹೇಳಬೇಕು. ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ ಇಂದ ಸಬ್ ಕಾನ್ಷಿಯಸ್ ಮೈಂಡ್ಗೆ ಬೇಗ ಸೇರಿಕೊಳ್ಳುತ್ತೆ. ಈ ಮಕ್ಕಳು ತುಂಟಾಟ ಮಾಡೋ ಒಂದು ಪಟ್ ಅಂತ ಕೈ ಮೇಲೆ ಹೊಡೆದ್ರೆ ಒಂದು ನೋವಾಗಿ ಹಿಂಸೆ ಕೊಡುತ್ತೆ, ಮತ್ತು ಆ ತುಂಟಾಟ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನೋವು ಬಂತು, ಫೀಲಿಂಗ್ ಬಂತು, ಅಲ್ಲಿ ಆ ನೋವು ಹೊರಟೋಯ್ತು. ಆದರೆ ಹೊಡೆದಿರೋದು ಮಿಸ್ ಹೊಡಿತಾರಪ್ಪ, ನನಗೆ ಜಗಳ ಮಾಡಬಾರ್ದು, ಆ ಫೀಲಿಂಗ್ ಬಂತು, ಅದು ಮಾಡಲ್ಲ. ಇಷ್ಟೇ ಸಬ್ ಕಾನ್ಷಿಯಸ್ ಮೈಂಡ್ಗೆ ತಲುಪಿಸುವಂಥ ಒಂದು ವಿಧಾನ ಯಾವುದು? ಫೀಲಿಂಗ್ ಆ್ಯಂಡ್ ಎಮೋಷನ್ಸ್. ಗೊತ್ತಲ್ಲ, ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ,
ಇನ್ನು ಕೆಲವು ಮನೆಗಳೇ ಗುರುಗಳೇ ಏನಂತ ಮನೆ ಹತ್ರ ಬಂದ್ಬಿಟ್ಟು ಸಾಲದವ್ರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮನೆ ಹತ್ರ ಬಂದು ಕೂಗಾಡ್ತೀನಿ ಅಂತ ಇದ್ದಾರೆ ಗುರುಗಳೇ. ಏನು ಮಾಡಲಿ, ಕೇಸ್ ಹಾಕ್ತೀನಿ ಅದು ಇದು ಅಂತ ಇದ್ದಾರೆ ಗುರುಗಳೇ. ಏನು ಮಾಡೋದು ಅಂತ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬೇಡಿ. ಆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಕೇವಲ ಕೆಲವೇ ದಿನಗಳಲ್ಲಿ ನಿಮಗೆ ಪರಿಹಾರ ಆಗಿಬಿಡುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗೆ ಭಾಳಷ್ಟು ಜನ ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಅಂತ ಇಲ್ಲ ಗುರುಗಳೇ, ಸಾಲ ಸೋಲ ಏನೂ ಮಾಡಿಲ್ಲ, ಆದರೂ ಕೂಡ ನನಗೆ ಅಂತಂದರೆ ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ಓದಬೇಕು, MBA ಅದು ಇದು ಮಾಡಬೇಕು, 7-8 ಲಕ್ಷ ಖರ್ಚಾಗುತ್ತೆ ಅಂತಾರೆ. ಇನ್ನು ಕೆಲವು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಬೇಕು ಅಂತ ಇದ್ದಾರೆ ಗುರುಗಳೇ. ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೇಳ್ತೀವಿ, 15-20 ಲಕ್ಷ ಖರ್ಚಾಗ್ತಾಯಿದೆ, ದುಡ್ಡಿಲ್ಲ, ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ಗುರುಗಳೇ ಅಂತಾರೆ. ಇನ್ನು ಕೆಲವರು ಗುರುಗಳೇ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಚೆನ್ನಾಗಿ ಒಡವೆಗಳೆಲ್ಲ ಹಾಕ್ಕೊಂಡು ಒಳ್ಳೆ ಕಾರ್ಗಿರ್ ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ತುಂಬ ಅದ್ಭುತವಾಗಿ ಲೈಫ್ ಲೀಡ್ ಮಾಡ್ತಾರೆ, ನಮ್ಮ ಕಣ್ಣು ಮುಂದೆ ಬೆಳೆದಿರೋಂಥ ಹುಡುಗರು. ಬಟ್ ನಾವು ಏನೂ ಮಾಡೋಕ್ಕಾಗ್ತಾಯಿಲ್ಲ ಗುರುಗಳೇ. ಬಟ್ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಗುರುಗಳೇ. ಅದಕ್ಕೂ ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತದೆ. ಗೊತ್ತಲ್ಲ, ನಂಬರ್ 1. ನಂಬರ್ 2 ಏನು ಅಂತಂದರೆ ಈ ಹಣಕಾಸಿನ ಸಮಸ್ಯೆ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಇದನ್ನು ನಾನು ಕೊರಿಯರಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಕೂತ್ಕೊಂಡು ಹೋಗಬೇಕು. ಅಥವಾ ನಿಮ್ಮ ಕಡೆಯವ್ರನ್ನಾರು ಒಳ್ಳೆಯ ವ್ಯಕ್ತಿಗಳನ್ನ ಕಳಿಸಿ, ಶುದ್ಧವಾಗಿರೋಂಥವು ನಿಮ್ಮ ಮಕ್ಕಳನ್ನ ಅಥವಾ ದೇವ್ರ ಮೇಲೆ ಗುರುಗಳ ಮೇಲೆ ನಂಬಿಕೆ ಇರುವಂಥವ್ರನ್ನ ಒಳ್ಳೆಯ ಹಸ್ತದಿಂದ ನಿಮ್ಗೆ ಕೊಟ್ಟರೆ ಅದು ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಕೊರಿಯಲ್ಲಿ ಕಳಿಸಿದ್ರೆ ಅವರು ಇವ್ರು ಮುಟ್ಟೋದು ಇದಾಗ್ಬಿಡುತ್ತೆ, ಅದು ಆ ಪವರ್ ಹೊರಟೋಗ್ಬಿಡುತ್ತೆ, ಕಡಿಮೆ ಆಗಿಬಿಡುತ್ತೆ. ನೇರವಾಗಿ ಬಂದು ನಿಮ್ಮ ಮನೆಗೆ ತಲುಪೋದು ತುಂಬ ಒಳ್ಳೆಯದು. ಗೊತ್ತಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಏನೂ ಇಲ್ಲ, ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾದ್ರೂ ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನೂ ಇಲ್ಲ. ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಅದ್ಭುತವಾದಂಥ ಒಂದು ಯಂತ್ರ, ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅದೊಂದು ವೈಬ್ರೇಷನ್ನೇ ಆ ಥರ ಇದೆ. ಅದಲ್ಲ, ಈ ಅಷ್ಟಲಕ್ಷ್ಮಿ ಯಂತ್ರ ತೊಗೊಳೋದಕ್ಕೂ ಕೂಡ ಪುಣ್ಯ ಮಾಡಿರಬೇಕು, ಕರ್ಮ ಕಳೆದಿದ್ರೆ ಮಾತ್ರ ಸಾಧ್ಯ. ಗೊತ್ತಲ್ಲ, ಇದು ನಾನು ಅಡ್ವರ್ಟೈಸ್ಮೆಂಟ್ಗಾಗಲಿ ನನಗೆ ಉದ್ಧಾರದಕ್ಕೋಸ್ಕರ ಮಾಡ್ತಾಯಿಲ್ಲ, ನಮ್ಮ ಸ್ಟೂಡೆಂಟ್ಗಳಿಗೋಸ್ಕರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಾನು ಅದು ಚೆನ್ನಾಗಾಗಬೇಕು ಅಂತಂದರೆ, ಅದು ಸೇಲ್ ಆಗಬೇಕು ಅಂತಂದರೆ ಟಿವಿಯಲ್ಲಿ ಆಗ್ತಾಯಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡೋದು, ಫಿಲಮ್ ಆಕ್ಟರ್ ಕೊಟ್ಟು ಅದನ್ನು ಇಡಿಸಿ ನಾನು ಮಾಡ್ತಾಯಿದ್ದೆ. ಅದು ನನಗೆ ಅದು ಮಾತ್ರ ಮಾಡೋ ಅವಶ್ಯಕತೆ ಇಲ್ಲ. ಯಾರಿಗೆ ಬೇಕು ಅವ್ರು ನಂಬಿಕೆ ಇಟ್ಕೊಂಡು ಬಂದು ತೊಗೊಂಡು ಕೆಲಸ ಆಗ್ಬಿಡುತ್ತೆ ಅದ್ಭುತವಾಗಿ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇರೋದ್ರಿಂದ ನೀವು ತಲೆನೇ ಕೆಡಿಸ್ಕೋಬೇಡಿ, ಅದ್ಭುತವಾಗಿ ಕೆಲಸ ಆಗುತ್ತೆ, ಅಷ್ಟು ಚೆನ್ನಾಗಾಗ್ತಾ ಬರುತ್ತೆ. ಅದಲ್ಲ, ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಹಣಕಾಸಿನ ಎಲ್ಲ ರೀತಿಯಂಥ ಸಮಸ್ಯೆಗಳಿಗೂ ಕೂಡ ಅಷ್ಟಲಕ್ಷ್ಮಿ ಯಂತ್ರ ಒಂದೇ ನಿಮಗೆ ರಾಮಬಾಣ. ಗೊತ್ತಲ್ಲ, ಅದಿತ್ತು ಅಂತಂದರೆ ನೀವು ಹಣಕಾಸಿನ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ, ನಿಮ್ಗೆ ಹೆಂಗೋ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ, ನಿಮ್ಗೆ ಸಿಗಬೇಕು ಅಂದರೆ 1-10 ಬಾರಿ ಸಂಕಲ್ಪ ಮಾಡ್ಕೊಂಡು ನನಗೆ ಬರಬೇಕು, ಅದು ಹೆಂಗೋ ಬರುತ್ತೆ. ದೂರ ಇದೆ ಅಂತ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ನಂಗೆ ಚಾರ್ಜ್ ಇಲ್ಲ ಹೋಗೋಕ್ಕೆ, ಅದೆಲ್ಲ ಏನು ತಲೆಗೆ ನಿಮ್ಗೆ ತಗೋಬೇಕು ಅಂತ ಸಂಕಲ್ಪ ಮಾಡಿ ನಮ್ಮ ಮನೆಗೆ ಬರಬೇಕು ಅಂತ ಅಷ್ಟಲಕ್ಷ್ಮಿ ಯಂತ್ರ ದೇವ್ರ ಮನೆ ಅಥವಾ ಬೀರಿನಲ್ಲೇ ಇರಬೇಕು ಅಂತ ನೀವು 10 ಸರಿ ಆ ಜಾಗನ ನೋಡಿ ಸಂಕಲ್ಪ ಮಾಡಿ, ಅದು ಹೆಂಗೋ ನಿಮಗೆ ಬರುತ್ತೆ ಅಲ್ಲ, ಅಷ್ಟು ಪವರ್ಫುಲ್ ಇದೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಅಂತ ಮನೆಯಲ್ಲಿ ಪೂಜೆ ಮಾಡಿ ಅದೆಂಥದ್ದೇ ಸಮಸ್ಯೆ ತೂಕೊಂಡು ಕೂಡ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ನಿಮ್ಮನ್ನು ಕಂಡರೆ ಆಗದೇ ಇರುವಂಥವ್ರು ಅಂತಂದರೆ, ನಿಮ್ಮನ್ನು ಕಂಡ ಆಗದೇ ಇರೋಂಥವ್ರು, ಮತ್ತು ನಿಮ್ಮ ಮೇಲೆ ಸುಮ್ಮನೆ ಆದರೂ ನೀವು ತಪ್ಪು ಮಾಡದೇ ಇದ್ದರೂ ಕೂಡ ಅಪವಾದವನ್ನು ಹೊರಿಸುವಂಥವ್ರು, ನಿಮ್ಮ ಮೇಲೆ ದ್ವೇಷ ಕಾರುವಂಥವ್ರು, ನಿಮ್ಮ ಶತ್ರುಗಳು, ನಿಮ್ಮನ್ನು ಕಂಡ್ರೆ ಇರಿಟೇಷನ್ ಮಾಡ್ಕೊಳ್ಳೋವಂಥವ್ರು, ನಿಮ್ಮನ್ನು ಕಡೆಗಣಿಸೋರು, ನಿಮ್ಮನ್ನು ಲೋ ಲೆವೆಲಲ್ಲಿ ನೋಡುವಂಥವ್ರು ಯಾರೇ ಇತ್ತು ಅಂತಂದರೂ ಕೂಡ ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ಅವರಿಂದ ನಿಮಗೆ ಆಗೋದಿಲ್ಲ. ಆ ಶತ್ರುಗಳು ದೂರ ಆಗಿಬಿಡ್ತಾರೆ. ಇದನ್ನು ಯಾವ ಸಮಯದಲ್ಲಾದರೂ ಮಾಡಬಹುದು, ಎಲ್ಲಾದರೂ ಕೂಡ ಮಾಡಬಹುದು. ಮಾಡಿ ಏನು ಮಾಡೋದು ಅಂತ ನಾವು ಯಾವ ರೀತಿ ಮಾಡೋದು ಅಂತ ನೋಡಿದ್ರೆ, ನಿಮ್ಮ ಒಂದು ತಾಮ್ರದ ತಗಡನ್ನು ತೆಗೆದುಕೊಳ್ಳಿ,
ಆ ತಾಮ್ರದ ತಗಡನ್ನು ತೆಗೆದುಕೊಂಡು ನಿಮ್ಮ ಶತ್ರುಗಳ ಹೆಸರನ್ನು ಬರೆಯಿರಿ. ಹೇಳಿ, ಶತ್ರುಗಳ ಹೆಸರನ್ನು ಬರೆಯಿರಿ. ಬರೆದುಬಿಟ್ಟು ಒಂದು ಕಡೆ ಇಟ್ಕೊಳ್ಳಿ. ಮತ್ತು ಒಂದು ತೆಂಗಿನಕಾಯಿನ ತೆಂಗಿನಕಾಯಿ ತಗೊಳ್ಳಿ. ಆ ತೆಂಗಿನಕಾಯಿನ ಜುಟ್ಟನ್ನು ಸಂಪೂರ್ಣವಾಗಿ ತೆಗಿಬೇಕು. ಒಂದು ಚೂರು ಕೂಡ ಅದರ ಮೇಲೆ ಜುಟ್ಟು ಇರಬಾರ್ದು, ಅಂದರೆ ಕೂದಲುಗಳು ಇರಬಾರ್ದು. ಬೇಕಾದ್ರೆ ಸ್ಯಾಂಡ್ ಪೇಪರ್ ಅಂತ ಸಿಗುತ್ತೆ. ಈ ಪೇಂಟ್ ಹೊಡಿಬೇಕಾದ್ರೆ ಉಜ್ತಾರೆ ಸ್ಯಾಂಡ್ ಪೇಪರ್ ತೊಗೊಂಡು, ಆವಾಗ ಪೇಂಟೆಲ್ಲ ಹೊಡೆದು ಇದಾಗ್ಬಿಡ್ತದೆ. ಆ ಥರದ್ದು ಬೇಕಾದ್ರೆ ತೊಗೊಂಡು ಉಜ್ಜಿ, ಇಲ್ಲಾಂತ ಒಂಚೂರು ಬೆಂಕಿಯಲ್ಲಿ ಸುಟ್ಟರೆ ಎಲ್ಲ ಜುಟ್ಟೆಲ್ಲ ಇದಾಗ್ಬಿಡುತ್ತೆ. ಸೇಮ್ ಒಳ್ಳೆ ಬಾಲ್ ಥರ ಆಗ್ಬಿಡ್ಬೇಕು. ಹಂಗಿದ್ರೆ ಅದು ಈ ಒಂದು ತಂತ್ರ ವರ್ಕ್ ಆಗುವಂಥದ್ದು. ಚೆನ್ನಾಗಿ ಸವರಿ ಒಳ್ಳೆ ಕೊಬ್ಬರಿ ಥರ ಆಗ್ಬಿಡ್ಬೇಕು ಮೇಲ್ಮೈ. ತೆಂಗಿನಕಾಯಿ ಜುಟ್ಟು ಗಿಟ್ಟೆಲ್ಲ ಫುಲ್ಲು ತೆಗೆದುಬಿಟ್ಟು ಇದಕ್ಕೆ ಜುಟ್ಟು ತೆಗೆದಿಟ್ಕೋಬೇಕು. ಆದರೆ ಆಮೇಲೆ ಅದಕ್ಕೆ ಈ ಎಳ್ಳೆಣ್ಣೆ ತೆಗೆದುಕೊಂಡು ಅದಕ್ಕೆ ಚೆನ್ನಾಗಿ ಸವರಬೇಕು. ಸವರಿದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ತಗೊಂಡು ಸುತ್ತ ಮೆತ್ತಬೇಕು. ಅದಕ್ಕೆ ಸಂಪೂರ್ಣವಾಗಿ ಮೆತ್ತಬೇಕು. ಮೆತ್ತಿ ಒಂದು ಕವರಲ್ಲಿ ಹಾಕಿಟ್ಕೊಳ್ಳಿ. ಆಮೇಲೆ ಈ ಒಂದು ಚೀಟಿಲಿ ನಿಮ್ಮ ಶತ್ರುಗಳ ಹೆಸರನ್ನು ಬರೆದಿರ್ತಾರಲ್ಲ, ಅದನ್ನು ಹೊರಗಡೆ ತೆಗೆದುಕೊಂಡೋಗಿ, ಮನೆ ಹೊರಗಡೆ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಕಲ್ಲು ಮೇಲೆ ಇಟ್ಟು, ಆ ಒಂದು ಏನು ತಾಮ್ರ ತಗಡ ಮೇಲೆ ನಿಮ್ಮ ಶತ್ರುಗಳನ್ನು ಇಟ್ಟು, ಈ ತೆಂಗಿನಕಾಯಿ ಇತ್ತಲ್ಲ ಆ ತೆಂಗಿನಕಾಯಿನ ಹೊಡೀರಿ, ಇಡಗಾಯಿ ಹೊಡೆದಂಗೆ ಹೊಡೀರಿ. ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಪನ್ ಆಗದಿದ್ರೆ ಏನು ಮಾಡೋದು, ಮಾಮೂಲಿ ಇವಾಗ ತೆಂಗಿನಕಾಯಿ ಮನೇಲಿ ಹೊಡಿತೀರಲ್ಲ, ಹಿಂಗೆ ಹೊಡೆದು ಹೋಳಾದರೆ ಸಾಕು. ಆ ಒಂದು ತಾಮ್ರದ ತಗಡ ಮೇಲೆ ಶತ್ರುಗಳ ಮೇಲೆ ಅದನ್ನು ಹೊಡೀರಿ. ಇಡಗಾಯರು ಹೊಡೀರಿ. ಅಕಸ್ಮಾತ್ ನಿಮಗೆ ನಿಮ್ಮ ಶಕ್ತಿ ಎಷ್ಟೊಂದು ಹೊಡೆಯೋಕ್ಕಾಗಲ್ಲ ಅಂತಂದರೆ ಒಂದು ತೆಂಗಿನಕಾಯಿ ಹೊಡಿತೀರಲ್ಲ, ಅಡುಗೆಗೆ ಮಾಡ್ಬೇಕಾದ್ರೆ ಒಂದು ತೆಂಗಿನಕಾಯಿ ಹೋಳು ಮಾಡ್ಕೊತಾ ಆ ಥರನಾರು ಹೊಡೆದು ಹೋಳು ಮಾಡ್ಕೊಳ್ಳಿ. ಅಷ್ಟು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗತ್ತೆ, ತುಂಬ ಒಳ್ಳೆಯದಾಗುತ್ತೆ. ಸುಲಭವಾಗಿ ನೀವು ತೆಂಗಿನಕಾಯಿನ ಹೊಡಿಬೋದು. ಹೋಳಾದರೆ ಸಾಕು, ನಿಮ್ಮ ಶತ್ರುಗಳು ಆಟೋಮೆಟಿಕ್ಕಾಗಿ ದೂರ ಆಗಿಬಿಡ್ತಾರೆ. ನಿಮ್ಮನ್ನ ನಿಂದನೆ ಮಾಡೋಂಥವ್ರು, ನಿಮ್ಮ ಮೇಲೆ ಅಪವಾದ ಹೊರಿಸೋಂಥವ್ರು, ನಿಮಗೆ ಕಿರಿಕ್ ಮಾಡೋಂಥವ್ರು ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗುತ್ತೆ ಬರುತ್ತೆ. ಗೊತ್ತಿಲ್ಲ, ಈ ವಿಶೇಷವಾದ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ಬಗೆಹರಿಸ್ಕೊಬಿಡ್ತೀವಿ. ಆದರೆ ಜೀವನದ ಸಮಸ್ಯೆಗೆ ತಲೆನೇ ಕೆಡಿಸ್ಕೋಬೇಡಿ. ಅದ್ಭುತವಾದಂಥ ಒಂದು ಶಿಬಿರ, ಆ 2 ದಿನದ ಶಿಬಿರ ಅಟೆಂಡ್ ಮಾಡಿ ಯಾವುದೇ ರೀತಿಯ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ನೀವು ಏನೋ ಒಂದು ಅಂದ್ಕೊಂಡಿರ್ತಾರೆ, ಇಷ್ಟು ವರ್ಷ ಆದರೂ ಬಗೆಹರಿಸಿಲ್ಲ, ಅದನ್ನು ಬಗೆಹರಿದು ಹೋಗ್ಬಿಡುತ್ತೆ. ಮತ್ತು ದೂರಲ್ಲಿ ಯಾರೋ ಜನವಶೀಕರಣ ಆಗುತ್ತೆ. ಧನವಶೀಕರಣ, ನೀವು ಒಳ್ಳೆ ವ್ಯಾಪಾರ ಮಾಡಿದ್ರೆ ಒಳ್ಳೆ ವ್ಯಾಪಾರ ಆಗಬೇಕು, ಧನವಶೀಕರಣ ಆಗಬೇಕು. ಮನೇಲಿ ಎಷ್ಟೆಲ್ಲ ಕಷ್ಟಪಟ್ಟು ದುಡ್ಡೇ ಬರಲ್ಲ. ಅದಕ್ಕೋಸ್ಕರ ಅದ್ಭುತವಾದಂಥ ಒಂದು ಇದು ಅಂತಂದರೆ ಕುಂಡಲಿನಿ ಜಾಗೃತಿ ಯೋಗ. ಅದೆಲ್ಲ ಕುಂಡಲಿ ಜಾಗೃತಿ ಯೋಗ, ಅದು ಯಂತ್ರ ಮಂತ್ರ ತಂತ್ರ ಯೋಗದ ಶಿಬಿರವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದೆಲ್ಲ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ಅದ್ಭುತವಾದಂಥ ಯಾವುದೇ ರೀತಿ ದೇಹದಲ್ಲಿ ಯಾವುದೇ ರೀತಿಯಿಂದ ಪೇಯ್ನ್ಗಳಿತ್ತು ಅಂತ ಹೊರಟೋಗ್ಬಿಡುತ್ತೆ. ಮಾತ್ರೆ ತೊಗೊಂಡು 2 ಅವರ್ ಬೇಕು, ಅಥವಾ ಇಂಜೆಕ್ಷನ್ ತೊಗೊಂಡು 10 ನಿಮಿಷ ಬೇಕು. ಆದರೆ ಕೇವಲ 30ರಿಂದ 50 ಸೆಕೆಂಡ್ ಅಥವಾ 1 ನಿಮಿಷ, 2 ನಿಮಿಷದಲ್ಲಿ ನಿಮ್ಮ ನೋವನ್ನು ನೀವೇ ಗುಣ ಮಾಡ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ. ಗೊತ್ತಲ್ಲ, ಇದನ್ನು ಎಷ್ಟೊಂದು ಜನಕ್ಕೆ ವಿಚಾರ ಗೊತ್ತಾಯಿತು ಅಂತಂದರೆ ನಾಳೆ ದಿನವೇ 1000 ಜನ ಮುಂದೆ ನಿಂತ್ಕೊಳ್ಳೋದು. ಅದಕ್ಕೆ ಬೇಡ, ನಮ್ಮ ಸ್ಟೂಡೆಂಟ್ಸ್ ಮಾತ್ರ ಮಾಡಿ. ತುಂಬ ಜನ ಬಂತು ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಲ್ಲ ನಮಗೂ ಹೇಳ್ಕೊಟ್ಬಿಡಿ ಅಂತ ಜನ ಮುಗಿ ಬೀಳ್ತಾರೆ. ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ನಮ್ಗೆ ಅದು ವಿಷಯ ನಮ್ಮ ಆಶ್ರಮದಲ್ಲಿರೋದೇ ಜನಗಳು ಬಂತು ಅಂತಂದರೆ, ಎಸ್ಪೆಷಲಿ ಶಿಬಿರಕ್ಕೆ ಬಂತು ಅಂದರೆ ಕಡಿಮೆ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ನಾನು ತೊಗೊಳೋದು. ಯಾಕಂದರೆ ಇಂಡಿವಿಜುವಲಾಗಿ ಕೇರ್ ತೊಗೊಂಡು ನಾನು ಹೇಳ್ಕೊಡ್ಬೋದು. ಅದಲ್ಲ ಸುಮ್ಮನೆ 150 ಜನ, 250 ಜನ, 300 ಜನ ಇಟ್ಕೊಂಡು ಯಾರಿಗೂ ಏನೂ ಅರ್ಥ ಆಗದೆ, ಕೆಲವೊಂದು 6 ಜನ, ಒಂದು 300 ಜನ ಭಾಳಷ್ಟು ಜನ ಶಿಬಿರ ಮಾಡ್ತಾರೆ. ನಾನು ಕೂಡ ಅಟೆಂಡ್ ಮಾಡಿದ್ದೀನಿ. ಏನಿದೆ ಅಂತ ತಿಳ್ಕೊಳ್ಳೋಣ ಅಂತ ನಾನು ಹೋಗಿದ್ದೀನಿ. 300 ಜನ, ಆ 300 ಜನ ಒಂದು 20 ಜನಕ್ಕೆ ಅರ್ಥ ಆಗುತ್ತೆ, ಅಥವಾ 50 ಜನಕ್ಕೆ ಅರ್ಥ ಆಗುತ್ತೆ. ಇನ್ನು ಮಿಕ್ಕಿದವ್ರಿಗೆ ಏನು ಅನ್ನೋದು ಗೊತ್ತು. ಸುಮ್ಮನೆ ಹೋಗ್ತಾರೆ, ಕೇಳ್ಕೊತಾರೆ, ಅರ್ಥ ಆಯಿತು, ಹೋಗ್ತಾರೆ. ಒಳ್ಳೆ ಹೋಟ್ಲಲ್ಲಿ ಮಾಡಿರ್ತಾರೆ, ಚೆನ್ನಾಗಿ ಊಟ, ಫಸ್ಟ್ ಕ್ಲಾಸಾಗಿ ಊಟ ತಿಂಡಿ ಮಾಡ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಬರ್ತಾಯಿರ್ತಾರೆ. ಹಂಗಲ್ಲ, ಪ್ರತಿಯೊಂದು ನಿಮ್ಮ ಡೌಟ್ ಕ್ಲಿಯರ್ ಆಯಿತಾ, ಡೌಟ್ ಕ್ಲಿಯರ್ ಅಂತದ್ದು ಕೇಳಿ ನಾನು ಅದು ಬಗೆಹರಿಸ್ತೀನಿ. ಅದ್ಭುತವಾದಂಥದ್ದು. ಇದನ್ನು ನಾನು ನಿಜವಾಗ್ಲೂ ಬದಲಾವಣೆ ಆಗಬೇಕು ಅನ್ನೋವಂಥವ್ರು ಮಾತ್ರ ಬನ್ನಿ. ಜೀವನದಲ್ಲಿ ನಾನೇನು ಚೇಂಜಸ್ ಕಾಣಬೇಕು, ನಾನೇನು ತಿದ್ಕೋಬೇಕು ಅಂತ ನೀವು ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡ್ತು ಅಂತಂದರೆ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಪಡ್ಕೋತೀರಿ.
ಈ ಶಿಬಿರದಲ್ಲಿ ಏನು ಅಂತಂದರೆ ಯಾರೇ ಏನೇ ಶಾಪ ಹಾಕಿದರೂ ಕೂಡ ತಟ್ಟೋದಿಲ್ಲ. ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿದೆ, ಇದೊಂದು ಕವಚದ ರೀತಿಯ ಆಗಿಬಿಡುತ್ತೆ. ಕವಚ ಹಾಕ್ಬಿಡ್ತೀನಿ ಇದನ್ನು, ಗೊತ್ತಲ್ಲ. ವಿಶೇಷವಾಗಿ ಮಂತ್ರವನ್ನು ಹೇಳ್ಕೊಂಡು, ಮಂತ್ರ ದೀಕ್ಷೆ ಅಂತ ಕಿವಿನಲ್ಲಿ ಹೇಳ್ಕೊಡ್ತೀನಿ. ಅದನ್ನು ನೀವು ಒಂದು ಹೇಳ್ಕೊಡ್ತದಂತಂದರೆ ಸಾಕೋದು, ಪ್ರಪಂಚವನ್ನು ಆಟ ಆಡಿಸ್ಬೋದು ನೀವು. ಅಂದರೆ ಒಳ್ಳೆ ರೀತಿಯಲ್ಲಿ, ಕೆಟ್ಟದಕ್ಕೂ ಯೂಸ್ ಮಾಡಿ. ಅದು ಸಿದ್ಧಿಸ್ಕೊಬಿಡ್ತು ಅಂದರೆ ಸುಲಭ. ನೀವು ಡೈಲಿ ಎಷ್ಟು ನಿಮಿಷ ಮಾಡಬೇಕು ಗೊತ್ತಾ? ಈ 2-3 ನಿಮಿಷ ಮಾಡಿ ಸಾಕು. ಓನ್ಲಿ 2 ಮಿನಿಟ್ಸ್ ನೀವು ಅವಕಾಶ ಕೊಡಿ, ನಿಮ್ಮ ಪ್ರಾಕ್ಟೀಸ್ ಮಾಡಿಕೊಡಿ. ಅದು ಬೇಕಾಗಿಲ್ಲ, ನೀವು ಮಾತಾಡೋದು ಮ್ಯಾನಿಫೆಸ್ಟೇಷನ್ನು ನಂಗೆ ಇಂಥದ್ದು ಆಗಬೇಕು ಅಂತಂದ್ರೆ ಆಗ್ತಾನೇ ಹೋಗುತ್ತೆ ಅದು. ಆ ರೀತಿ ನಾನು ನಿಮ್ಗೆ ಹೇಳ್ಕೊಡಿ. ಮತ್ತು ಮನಿ ಬ್ಲ್ಯಾಕೇಜನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ದುಡ್ಡು ಬರ್ತಾ ಇಲ್ಲ, ಹಿಡ್ಕೊಬಿಟ್ಟಿದ್ದು ಯಾರಿಗೋ ಕೊಟ್ಟಿರ್ತೀರ, ಬರ್ತಾ ಇರಲ್ಲ, ಅದು ಕ್ಲಿಯರ್ ಆಗಿಬಿಡುತ್ತೆ ಅಲ್ಲ. ಮತ್ತು ಏನು ಎಷ್ಟು ಅದ್ಭುತವಾದಂಥ ಒಂದು ಶಿಬಿರ ಅಂತಂದರೆ, ನಿಮಗೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡ್ತಂದರೆ ಲೈಫ್ ಲಾಂಗ್ ನಿಮಗೆ ಪೇಯ್ನ್ ಆಗಲ್ಲ, ಸುಸ್ತಾಗಲ್ಲ, ವಯಸ್ಸಾಗಲ್ಲ, ತಿಳ್ಕೊಳ್ಳಿ ಗೊತ್ತಲ್ಲ, ಹಸಿವಾಗಲ್ಲ ಗೊತ್ತಲ್ಲ. ಜೀವನ ಏನಂತಂದರೆ ಜೀವನದ ಎಲ್ಲವೂ ನಿಮಗೆ ಪ್ರೀತಿಯಿಂದ ಅದಾಗಿದ್ದು ಸಿಗ್ತದೆ ಗೊತ್ತಲ್ಲ. ನಿಮಗೆ ಬಿಸಿಲಲ್ಲಿದ್ದು ಅಂತಂದ್ರೆ ಬಿಸಿಲು ಸುಡ್ತಾ ಬೆವರು ಬರ್ತಾ ಇರುತ್ತೆ, ನೀವಿಲ್ಲ ನೀವು ತಡ್ಕೋಬೋದು, ಬೆವರೇ ಬರಲ್ಲ ನಿಮಗೆ, ತಣ್ಣಗೆ ಗಾಳಿ ಬೀಸುತ್ತೆ, ಆ ರೀತಿ ಫೀಲಿಂಗ್ ಆಗುತ್ತೆ. ಚಳಿ ಆಗ್ತಾಯಿದ್ರು ಕೂಡ ಸ್ವೆಟ್ರ್ ಹಾಕೋ ಅವಶ್ಯಕತೆ ಇಲ್ಲ. ನಾನು ಹೇಳ್ಕೊಡೋದು ಒಂದೇ ಒಂದು ಬೀಜ ಮತ್ತು ಅದನ್ನು ಹೇಳ್ಕೊಳ್ಳಿ ಸಾಕು, ಬೆಚ್ಚಗಾಗುತ್ತೆ ನಿಮಗೆ. ಆ ಥರ ಒಂದು ತಳಮಳ ಇರಲ್ಲ, ಗಡಿಬಿಡಿ ಇರಲ್ಲ ನಿಮಗೆ, ಗಲಾಟೆ ಆಗಲ್ಲ ಲೈಫಲ್ಲಿ ನಿಮಗೆ. ಮತ್ತು ಗೊಂದಲಗಳಾಗೋದಿಲ್ಲ, ಕನ್ಫ್ಯೂಷನ್ಸ್ ಆಗೋದಿಲ್ಲ ಅದಲ್ಲ. 20 ವರ್ಷ ನೀವು ಧ್ಯಾನ ಮಾಡ್ತು ಅಂತಂದರೆ ಏನು ಸಿಗುತ್ತೋ ಅದು ನೀವು ಕೇವಲ 10 ನಿಮಿಷದಲ್ಲಿ ಸಿಗೋ ಹಾಗೆ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ಒಂದು ಶಿಬಿರದಲ್ಲಿ ಅಂತಲ್ಲ. ನಿಮ್ಮ ಮನಸ್ಸು ಮತ್ತು ದೇಹ ನಿಮ್ಮ ಮಾತನ್ನು ಕೇಳುವ ಹಾಗೆ ಮಾಡಿಬಿಡೋದು. ನಿಮ್ಮ ಮಾತೇನು ಹೌದು, ನನಗೆ ಇಂಥದ್ದಾಗಬೇಕು, ಹೌದು, ಹೊಸ ಬದುಕನ್ನು ರೂಪಿಸಿಕೊಳ್ಳಬಹುದು ಈ ಒಂದು ಶಿಬಿರದಲ್ಲಿ. ಅದ್ಭುತವಾದಂಥದ್ದು ಅಲ್ಲ. ಇಲ್ಲಿ 3rd ಐನ ಓಪನ್ ಮಾಡ್ತೀನಿ, 2 ರೂಮ್ ಅದೇ 3rd ಐನ, ಅದನ್ನು ಹೆಬ್ಬೆಟ್ಟಿನಾಗಿ ಇಟ್ಟು ನಾನು ಒಂದು ಶಕ್ತಿಯನ್ನು ಕೊಟ್ಟಾಗ ಅದ್ಭುತವಾದಂಥ ಒಂದು ಬೆಳವಣಿಗೆ ಆಗುತ್ತೆ. ತುಂಬ ಅಂದರೆ ತುಂಬ ಅದ್ಭುತ ಗೊತ್ತಲ್ಲ. ಅದಕ್ಕೋಸ್ಕರ ಈ ಒಂದು ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋತು ಅಂತಾರೆ. ಎಷ್ಟೊಂದು ಜೀವನದಲ್ಲಿ ನೋವುಗಳನ್ನು ಅನುಭವಿಸಿ ಅಥವಾ ಎಷ್ಟೊಂದು ಲಾಸನ್ನು ಮಾಡಿಕೊಂಡು ಆಮೇಲೆ ನೀವು ಭಾಳಷ್ಟು ಜನ ಗುರುಗಳೇ ಒಂದು 10 ವರ್ಷ ಮುಂಚಿತವಾಗಿ ನೀವು ಇದನ್ನು ಶಿಬಿರ ಅಟೆಂಡ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಇದ್ದುಬಿಡ್ತಾಯಿದ್ದೆ ಗುರುಗಳೇ ಅಂತ. ಈಗಲೂ ಕಾಲ ಮಿಂಚಿಲ್ಲ. ನೀವು ಬುದ್ಧಿವಂತರಾದರೆ, ಜ್ಞಾನಿಗಳು ಮಾತ್ರ ಬನ್ನಿ ಗೊತ್ತಲ್ಲ. ಮಾಮೂಲಿ ನೀವೆಲ್ಲ ಬುದ್ಧಿವಂತರು, ತಿಳುವಳಿಕೆ ಇರುವಂಥವ್ರು, ಏನೋ ಕಲ್ತ್ಕೋಬೇಕು ಅಂತ ಗುರುವಿನ ಮೇಲೆ ಭಕ್ತಿ ಇಟ್ಟು ಬನ್ನಿ. ಗುರುವಿನ ನನ್ನಲ್ಲಿರುವಂಥ ಒಂದು ಪರಮಾತ್ಮ, ನನ್ನಲ್ಲಿರುವಂಥ ಜ್ಞಾನ, ಆ ಒಂದು ಜ್ಞಾನದ ಮೇಲೆ ನೀವು ಭಕ್ತಿ ಶ್ರದ್ಧೆಯಿಂದ ಇಟ್ಟು ಬನ್ನಿ. ಅಯ್ಯೋ ಏನು ಗೊತ್ತಾ, 100 ಸಾವಿರಕ್ಕೆ ಲಕ್ಷಕ್ಕೆ ಒಬ್ಬ ಹಂಗೆ ಅರ್ಥ ಆಗಲ್ಲ, ಅದು ಬಿಟ್ಟು ಇನ್ನೆಲ್ಲರಿಗೂ ಅರ್ಥ ಆಗುತ್ತೆ ಗೊತ್ತಲ್ಲ. ಮನಸ್ಸನ್ನು ನೆಗೆಟಿವ್ ಥಾಟ್ ಇಟ್ಕೊಂಡು ನೀವು ಬಂತು ಅಂತಂದರೆ ಏನೂ ಅರ್ಥ ಆಗಲ್ಲ ಗೊತ್ತಲ್ಲ. ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಅದ್ಭುತವಾದಂಥ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಮುಂಚಿತವಾಗಿ ಯಾರೋ ಬೇಗ ಬಂತು ಅಂತಂದರೆ ನಾವು ಇಮಿಡಿಯೇಟಾಗಿ ನಾವು ನೆಕ್ಸ್ಟ್ ಯಾವ ಶನಿವಾರ ಭಾನುವಾರ ಇದೆ ಅದನ್ನೇ ಮಾಡಿಬಿಡ್ತೀವಿ. ನಾವು ಜಾಸ್ತಿ ದಿನ ಕಾಯೋ ಅವಶ್ಯಕತೆ ಇಲ್ಲ, ಕಾಯಕ್ಕೆ ಹೋಗೋದು ಇಲ್ಲ ಅಲ್ಲ. ಅದ್ಭುತವಾದಂಥ ಜನ ವಶೀಕರಣ ಹೇಳ್ಕೊಡ್ತೀನಿ, ಧನ ವಶೀಕರಣವನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳಿ, ಸಕ್ಸಸ್ ನಿಮ್ಮದು ಗ್ಯಾರಂಟಿ ಅಲ್ಲ. ಇದು ಅತ್ಯಂತ ಅದ್ಭುತವಾದ ಒಂದು ಶಿಬಿರದ ವಿಚಾರ ಅಲ್ಲ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ